ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಇವಾಗ ನಾವು ಹೊರಡ್ತಾ ಇರೋದು ಭರಚುಕ್ಕಿಗೆ. ನಿಜವಾಗ್ಲೂ ಸಿಕ್ಕಾಬಟ್ಟೆ ನಮಗೆ ನಗು ಬರೋ ರೀತಿ ಇತ್ತು ಈ ಸಲ ನಮ್ಮ ಟೂರು ಅಥವಾ ಟ್ರಿಪ್ ಅಂದ್ಕೊಂಡು ಹೋಗಿ ಟೂರೇ ಆಯಿತು ಅದು. ಯಾಕೆ ಅಂದರೆ ಅನ್ಪ್ಲ್ಯಾನ್ಡ್ ಆಗಿತ್ತು. ನಮ್ಗೆ ಗೊತ್ತೇ ಇರಲಿಲ್ಲ, ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬಂದುಬಿಡೋಣ ಸಾಕು ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಆದಮೇಲೆ ಭರಚುಕ್ಕಿಗೆ ಹೋಗೋಣ ಅಂತ ಐಡಿಯಾ ಆಯಿತು. ಅದಾದಮೇಲೆ ಇನ್ನೂ ಒಂದು ಪ್ಲ್ಯಾನ್ ಇದೆ, ಅದೇನು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಪೂರ್ತಿ ನೋಡ್ತಾ ಇರಿ. ಈಗ ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಭರಚುಕ್ಕಿಗೆ. ಮಕ್ಕಳು ನೋಡಿರಲಿಲ್ಲ, ಪುಸ್ತಕದಲ್ಲಿ ಮಾತ್ರನೇ ಓದಿದ್ದು, ಅದಕ್ಕೋಸ್ಕರ ತೋರಿಸ್ಬರೋಣ, ನಮಗೂ ಒಂದು ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಬೋದು ಅಂದ್ಕೊಂಡು ತುಂಬ ಆಸೆ ಇಟ್ಕೊಂಡು ಹೋದ್ವಿ. ಒಂದು ಪೇರ್ ಬಟ್ಟೆ ಅಂತೂ ಇಟ್ಕೊಂಡಿದ್ವಿ, ನೀರಲ್ಲಿ ಆಟ ಆಡೋಕ್ಕೆ ಇರಲಿ ಅಂದ್ಬಿಟ್ಟು. ಅಲ್ಲಿ ಹೋಗ್ತಾ ಹಂಗೆ ಒಂದು ದೇವಸ್ಥಾನ ಕಾಣಿಸ್ತಾ ಇತ್ತು ಬೆಟ್ಟದ ಮೇಲೆ. ನಮ್ಮ ಮನೆಯವ್ರಿಗೆ ಹೇಳಿದೆ ಹೋಗೋಣ ದೇವಸ್ಥಾನಕ್ಕೆ ಅಂತ. ಬೈದರು ಎಲ್ಲ, ಯಾವ ದೇವಸ್ಥಾನ ನೋಡಿದ್ರು ಹೋಗಬೇಕು ಅಂತಾಳೆ, ಬೇಡವೇ ಬೇಡ ಅಂದ್ಬಿಟ್ಟು. ಸರಿ ಭರಚುಕ್ಕಿಗೆ ಹೋಗ್ತಿದ್ವಲ್ಲ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಅಂದರೆ ಸ್ವಲ್ಪ ಮೇಲ್ಗಡೆನೇ ನೀವು ಗಾಡಿನ ಪಾರ್ಕ್ ಮಾಡಿ ಹೋಗಬೇಕು, ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಷ್ಟೇ. ನಮ್ಮ ಮಕ್ಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಇತ್ತು, ಅಲ್ಲಿ ನೀರಿರ್ತದೆ, ಆಟ ಆಡ್ಬೋದು ಹಾಗೆ ಹೀಗೆ ಅಂದ್ಕೊಂಡು ತುಂಬ ಎಕ್ಸೈಟ್ಮೆಂಟಲ್ಲಿ ಹೋದರು. ಹೋಗುವಾಗ ಇಲ್ಲಿ ಒಂದು ಶ್ರೀರಂಗ ದೇವಸ್ಥಾನ ಒಂದು ಸಿಗುತ್ತೆ, ಚೆನ್ನಾಗಿದೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡು. ಬಟ್ ಲೇಟ್ ಆಗಿದ್ದರಿಂದ ಡೋರ್ ಕ್ಲೋಸ್ ಆಗಿಬಿಟ್ಟಿತ್ತು. ಇನ್ನು ನಾವಿಲ್ಲಿ ಗಾಡಿ ಪಾರ್ಕ್ ಮಾಡಿ ಹೊರಟ್ವಿ. ನನ್ನ ಮಗಳು ಬಟ್ಟೆ ಎಲ್ಲ ತೊಗೊಂಡು ಬಂದು, ನೀರಿರುತ್ತೆ ಆಟ ಆಡ್ಕೊಳ್ಳೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಅಂತ ಇನ್ನೊಂದು ಎಕ್ಸ್ಟ್ರಾ ತೊಗೊಂಡೋಗಿದ್ವಲ್ಲ ಅದನ್ನು ತೊಗೊಂಡು ಹೋದ್ವಿ. ಅದು ಬರೀ ನೀರಲ್ಲಿ ಆಟ ಆಡೋಕ್ಕಿರಲಿ ಅಂತ ಅಷ್ಟೇ ತೊಗೊಂಡೋಗಿದ್ದು. ಸ್ವಲ್ಪ ದೂರ ಬೇರೆ ನಡಿಬೇಕು. ಆಮೇಲೆ ಅಲ್ಲಿ 10 ರೂಪಾಯಿ ಎಂಟ್ರೆನ್ಸ್ ಫೀಸ್, ಒಬ್ಬೊಬ್ರಿಗೆ 10 ರೂಪಾಯಿ ಎಂಟ್ರೆನ್ಸ್ ಫೀಸ್ ತೊಗೋತಾರೆ. ಬಟ್ ಅಲ್ಲಿ ಹೋದ್ಮೇಲೆ ನಾವು ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆದ್ವಿ. ಯಾಕಂದರೆ ಯಾರನ್ನೂ ಕೆಳಗಡೆ ಬಿಡಲ್ಲ. ಮೇಲೆ ಒಂದು ಸ್ಟೆಪ್ ಅಥವಾ ಇನ್ನೊಂದು ಚೂರು ಕೆಳಗಡೆ ಹೋಗಿ ನಿಂತ್ಕೊಂಡು ನೋಡ್ಬೋದು ಅಷ್ಟೇ. ಇನ್ನೆಲ್ಲ ಕಡೆ ಮುಳ್ಳು ಹಾಕ್ಬಿಟ್ಟಿದ್ದಾರೆ, ಯಾರೂ ಹೋಗಂಗಿಲ್ವಂತೆ. ಯಾಕಂದರೆ ಇಲ್ಲಿ ಯಾರೋ ಮಕ್ಕಳು ತೀರೋಗ್ಬಿಟ್ರಂತೆ, ಅದಕ್ಕೋಸ್ಕರ ಕಳಿಸಲ್ಲ ಸರ್, ಕೆಳಗಡೆ ಬಿಡೋದಿಲ್ಲ ಅಂತ ಹೇಳಿದ್ರು. ನೀವು ಜಸ್ಟ್ ಈ ವ್ಯೂ ಪಾಯಿಂಟ್ ನೋಡಬೇಕು ಅಂದರೆ ಖಂಡಿತ ಭರಚುಕ್ಕಿಗೆ ಬರಬಹುದು, ಆದರೆ ಆಟ ಆಡೋಕ್ಕಾಗಲ್ಲ, ಅದೊಂದು ಬೇಜಾರಾಯಿತು. ಇದಿಷ್ಟು ವ್ಯೂ ಪಾಯಿಂಟ್ ಅಂತೂ ಚೆನ್ನಾಗಿದೆ, ಆದರೆ ನಮ್ಮ ಥರ ಬೇಸಿಗೆನಲ್ಲಿ ಹೋಗಬೇಡಿ. ಸ್ವಲ್ಪ ಮಳೆ ಆದಾಗ ಹೊಳೆ ಎಲ್ಲ ನೀರು ತುಂಬಿ ಹರಿತಾ ಇರುತ್ತಲ್ವ, ಆ ಟೈಮಲ್ಲಿ ಹೋದರೆ ನಿಮಗೆ ನೀರು ಈ ಕಡೆ ಜರಿ ಎಲ್ಲ ತುಂಬ ಚೆನ್ನಾಗಿ ಹರಿತಾ ಇರ್ತದೆ. ಅದನ್ನು ನೋಡ್ಲಿಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಜರಿಯಾಗಿ ನೀರು ಬರ್ತಾಯಿತ್ತು ಅಷ್ಟೇ. ಇನ್ನು ಹೋಗಿದ್ವಲ್ಲ, ಫೋಟೋಶೂಟ್ ಆ್ಯಸ್ ಯೂಶುವಲ್ ಇತ್ತು. ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ನಮ್ಮ ಫೋಟೋಗ್ರಾಫರ್ ನೋಡಿ ಫೋಟೋ ತೆಗಿತಾಯಿದ್ರು, ಒಬ್ಬರು ವಿಡಿಯೋ ಮಾಡ್ತಾಯಿದ್ರು. ನಮ್ಮ ಫ್ಯಾಮಿಲಿ ಫುಲ್ ಇವತ್ತು ಬ್ಯುಸಿ ಆಗಿಬಿಟ್ಟಿದ್ರು. ಏನಂದರೆ ವರ್ತ್ ನಿಂತು ಫೋಟೋ ತೆಗಿಬೋದು, ಆ್ಯಂಡ್ ಮಕ್ಕಳಿಗೆ ಪುಸ್ತಕದಲ್ಲಿರೋ ಭರಚುಕ್ಕಿ ಬಗ್ಗೆ ನಾವು ಹೇಳ್ಕೊಡ್ಬೋದು ಅನ್ನೋದಷ್ಟೇ. ಇನ್ನು ಗಗನಚುಕ್ಕಿಗಂತೂ ಹೋಗೋಕ್ಕಾಗಲಿಲ್ಲ. ಎಲ್ಲರೂ ನಿಂತ್ಕೊಂಡು ಫೋಟೋ ಗಿಟೋ ತೊಗೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಒಂದು ರೀತಿ ಖುಷಿ, ಇಲ್ಲಿವರೆಗೆ ಬಂದ್ವಲ್ಲ ಅಂತ, ಆದರೆ ಬೇಜಾರೆ. ಬಟ್ ನೆಕ್ಸ್ಟ್ ಹೋಗೋರಿಗೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಆಟ ಆಡ್ಲಿಕ್ಕಂತೂ ಇರೋದಿಲ್ಲ, ಮಕ್ಕಳಿಗೆ ಒಂದು ವ್ಯೂ ಪಾಯಿಂಟ್ ತೋರಿಸ್ಬಹುದು, ನಾವು ಹೋಗೋಣ, ಅದೊಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಮಕ್ಕಳಿಗಿರೋದಾದರೆ ಖಂಡಿತ ಹೋಗಿ ಅಷ್ಟೇ. ಇವ್ರು ನೋಡಿ ಎಷ್ಟು ಫಾಸ್ಟಾಗಿ ಹತ್ಕೋಯ್ತವ್ರೆ. ಅಮ್ಮನ ನೋಡಿ ಇಲ್ಲಿ, ನಮಗೆ ಶೆಕೆ ಆಗಲ್ಲ, ಖಂಡಿತವಾಗಿ ಬರೋರು ಬೆಳಿಗ್ಗೆ ಅಥವಾ ಸಂಜೆ ಬನ್ನಿ, ನಂತರ ಮಧ್ಯಾಹ್ನ ಬರಬೇಡಿ, ಸುಸ್ತಾಗುತ್ತೆ ಆಯಿತಾ. ಆಮೇಲೆ ಇದೆಲ್ಲೂ ಕುತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಂಡ್ರೆ ಈ ಕಲ್ ಮೇಲೆ ಕುತ್ಕೋಬೇಕು, ಅದರಲ್ಲೂ ಕುತ್ಕೊಂಡ್ರಂತೂ ಮುಗಿದು ಬೆಂಕಿ ಮೇಲೆ ಕುತ್ಕೊಂಡಾಗ ಆಯ್ತು. ಓಕೆ, ನಾವು ವಿಡಿಯೋ ಅವರೊಂದು ಕಡೆ ವಿಡಿಯೋ ಫುಲ್ ಆಗ್ಬಿಟ್ಟು ಫ್ಯಾಮಿಲಿ ಆಗ್ಬಿಟ್ಟು ನಪ್ಪ ಯೂಟ್ಯೂಬರ್ ಆಗ್ಬಿಟ್ಟೈತೆ, ನನ್ನ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗ್ಬಿಟ್ಟವ್ರು. ಕ್ಯಾಮ್ರಾ ಇನ್ನು ಗಗನಚುಕ್ಕಿಗೂ ಹೋಗುವ ಅಂತ ಅಂದ್ಕೊಂಡ್ವಿ. ಅಲ್ಲೊಬ್ಬರು ಪರಿಚಯ ಇರೋರಿದ್ದರು, ಅವ್ರನ್ನ ಕೇಳಿದ್ರು ಮನೆಯವರು. ಅವರು ಹೇಳಿದ್ರು, ಇಲ್ಲವೇ ಇಲ್ಲ ಸರ್, ಅಲ್ಲೂ ಬಿಡೋದಿಲ್ಲ, ಅಲ್ಲೂ ಇದೇ ರೀತಿಯೇ ಪ್ರಾಬ್ಲಮ್ ಇದೆ, ಯಾರನ್ನೂ ನೀರ ಹತ್ರ ಬಿಡೋಲ್ಲ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ, ಎಲ್ಲೂ ನೀರ ಹತ್ರ ಬಿಡೋಲ್ಲ ಅಂದಾಗ. ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ಎಲ್ರಿಗೂ ಒಂದೇ ರೀತಿ ಆಯಿತು ಅಂತ ಅನ್ನಿಸ್ತು. ಇನ್ನು ನಾವು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಹಣ್ಣು ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದು ನೆಕ್ಸ್ಟು ಹೊರಟ್ವಿ. ಮಕ್ಕಳು ಪಾಪ ಬಟ್ಟೆ ಎಲ್ಲ ತೊಗೊಬಂದೆ ನೋಡಿ, ಬ್ಯಾಗ್ ಹಾಕೊಂಡು ಬಟ್ಟೆ ತಂದರೆ ಎಲ್ಲ ಮತ್ತೆ ವಾಪಸ್ ಇಡ್ತಾ ಇದ್ದಾರೆ. ಒಂಥರ ಬೇಜಾರು ಅನ್ನಿಸ್ತು. ಬಟ್ ನೀರ ಹತ್ರ ಆಟ ಆಡೋರು ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗೆಯೇ ನಿನ್ನೆಯಿಂದ ಅಂದರೆ ಬಲ್ಮುರಿನೂ ಕೂಡ ಕ್ಲೋಸ್ ಮಾಡಿದಾರಂತೆ, ಅಲ್ಲೂ ಯಾರೋ ತೀರೋಗಿದಾರಂತೆ.
ಅದಕ್ಕೆ ಬಲಮುರಿಗೆ ಹೋಗೋರೆಲ್ಲ ಅಂದರೆ ಮೈಸೂರು ಹತ್ರ ಬೆಳ್ಗೊಳದ ಹತ್ರ ಇರೋ ಬಲಮುರಿನೂ ಕ್ಲೋಸ್ ಆಗಿದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ನನ್ನ ಮಕ್ಕಳಂತೂ ಆಸೆ ಪಟ್ಟಿದ್ರು, ಹೋಗಬೇಕಾಗಿತ್ತು. ಈ ಬೇಸಿಗೆನಲ್ಲಿ ಒಂದು ಸತಿ ಹೋಗಿ ಕರ್ಕೊಂಡು ಹೋಗೋಣ, ಅವರು ನೋಡಿರಲಿಲ್ಲ, ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ನೆಕ್ಸ್ಟ್ ಆ ದೇಶದವರೆಗೆ ಅಲ್ಲಿಗೂ ಕೂಡ ಎಂಟ್ರಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನೇನಕ್ಕೆ ನೀರ ಹತ್ರ ಹೋಗಬೇಕಲ್ವ, ಸಖತ್ ಬೇಜಾರಾಗುತ್ತೆ. ಯಾವ ಕಡೆಗೂ ಈ ಬೇಸಿಗೆನಲ್ಲಿ ನೀರ ಹತ್ರ ಹೋಗೋಂಗಿಲ್ಲ, ಹೋದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ನೆಕ್ಸ್ಟ್ ನಾವೆಲ್ಲಿ ಹೋಗ್ತಿದ್ದೀವಿ ಹೇಳ್ತೀನಿ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ದೀಕ್ಷಾ? ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಪ್ಲ್ಯಾನೇ ಇರಲಿಲ್ಲ, ಯಾವಾಗಲೂ ಹೋಗೋದು ಅಂದ್ಕೊಂಡು ಅನ್ಪ್ಲ್ಯಾನ್ಡ್ ಹತ್ತತ್ರ ಬಂದುಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಆದರೆ ನಿಜವಾದ ಒಂದು ಕಾಮಿಡಿ ಏನಂದರೆ ಯಾರ ಹತ್ರನೂ ಸರಿಯಾಗಿ ಬಟ್ಟೆಗಳೇ ತೊಗೊಂಡಿಲ್ಲ, ಯಾವ ಪ್ಲ್ಯಾನ್ ಇಲ್ಲ. ಇವತ್ತು ವಾಪಸ್ ಮನೆಗೆ ಹೋಗೋಣ ಅಂದ್ಕೊಂಡು ಬಂದಿದ್ದು. ಈಗ ಅದಕ್ಕೋಸ್ಕರ ಒಂದು ಬ್ಯೂಟಿಫುಲ್ಲಾಗಿ ಶಾಪಿಂಗ್ ಮಾಡಿಸ್ತಿದ್ದಾರೆ ನಮ್ಮ ಯಜಮಾನ್ರು. ಹೋದ್ರೆ ನಮ್ಮ ಥರ ಹೋಗ್ಬೇಕು ಅಲ್ಲ ದೀಕ್ಷಾ? ಹಾಂ, ಒಂದು ಎರಡು ಮೂರು ತಿಂಗಳಿಂದ ಅನ್ಕೋತಿದ್ದೋ ಬೆಟ್ಟಕ್ಕೆ ಹೋಗ್ಬೇಕು ಅಂತ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ನೋಡಿ ಹೆಂಗ್ ಹೋಗ್ತವೆ ಹುಡುಗ, ಹೆಂಗ್ ಓಡ್ಬಿಟ್ಟ ಗೊತ್ತಾ? ಯಪ್ಪ, ದೊಡ್ಡವನೊಂಥರ ಕಷ್ಟ ಆದರೆ ಮಕ್ಕಳದೊಂಥರ ಕಷ್ಟ. ಇವಾಗ ನಮ್ಮ ಮನೆಯವರು ಶಾಪಿಂಗ್ ಮಾಡಿಸ್ತೀವಿ ಅಂತಿದ್ದಾರೆ, ಆದರೆ ಯಾವುದು ಇಲ್ಲಿ ಏನು ಸಿಟಿನೇ ಕಾಣಿಸ್ತಿಲ್ಲಲ್ಲ ಟೀಜೆ. ಹಾಂ, ಅಲ್ಲೊಂದು ಬೆಟ್ಟ, ಬರೀ ಬೆಟ್ಟಗಳು ಕಾಣಿಸ್ತಾವ ಅಷ್ಟೇ. ಅದಕ್ಕೆ ಹೇಳೋದು ಏನಂತ ಹೇಳೋದು ಟೀಜೆ, ಏಳುಮಲೆ ಮೇಲರಿ ಕುಂತ ನವ ಮಾದೇವ ಅಂತ. ಅಷ್ಟು 7 ಬೆಟ್ಟಗಳನ್ನ ದಾಟಿ ಹೋಗ್ಬೇಕಂತೆ ಮಹದೇಶ್ವರ ಬೆಟ್ಟಕ್ಕೆ. ಅಂದ್ರೆ ಎಲ್ಲ ದೇವ್ರುಗಳು ಬೆಟ್ಟದ ಮೇಲೆ ಹಾಂ ಅಲ್ವಾ? ಕೆಳಗಡೆ ಜನಗಳು ನೋಡೋಕ್ಕಾಗಲ್ಲ, ಜನಗಳಿರೋ ರೀತಿನ ಅಂತ ಮೇಲಿರೋದು. ಈಗ ಹೋಗೋಣ, ನೈಟ್ ಬಂದಿದ್ರೆ ಚೆನ್ನಾಗಿರ್ತೈತೆ. ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಶಾಪಿಂಗ್ ಮಾಡಲೇಬೇಕು, ಮಾಡಿದ್ರೆ ಇಲ್ಲ, ಅನಿವಾರ್ಯವಾಗಿ ಮಾಡಲೇಬೇಕು ಇವತ್ತು ಇವಾಗ. ಸೊ ಶಾಪಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ. ಹೋದ್ರಿ ಯಾವ ಶಾಪಿಗೆ ಹೋಗ್ತೀವಿ ಅಂತ ನನಗೆ ಗೊತ್ತಿಲ್ಲ. ವೆಯ್ಟ್ ಕರೋ ನೋಡಿ, ಅಂಬೇಡ್ಕರ್ ಜಯಂತಿಗೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಈ ಕಡೆ ಸ್ಟ್ಯಾಚು ಇತ್ತು, ಅದನ್ನ ನೋಡ್ಬೇಕು ನಾನು. ಸ್ಟ್ಯಾಚು ಇತ್ತ? ಹನೂರು ಪೊಲೀಸ್ ಸ್ಟೇಷನ್ ಇದೆ ಅಷ್ಟೇ ನನಗೆ ಗೊತ್ತಿರೋದು. ನೋಡು ದೀಕ್ಷಾ, ಶಾಪಿಂಗ್ ಮಾಲ್ ಯಾವ್ದಾರು ನೋಡಿ, ಯಾವುದು ಬಟ್ಟೆ ಶಾಪೇ ಕಾಣಿಸ್ತಿಲ್ಲ. ಜೆಂಟ್ಸ್ ವೇರ್ ಇದೆ ಅಷ್ಟೇ. ನಾವು ಆ್ಯಕ್ಚುಲಿ ಟ್ರೆಂಡ್ಸ್ ಹುಡುಕ್ತಾ ಇದ್ದೀವಿ. ಟ್ರೆಂಡ್ಸ್ ಅಂತೂ ಸಿಗಲ್ಲ. ಮಮತಾ ಟೆಕ್ಸ್ ಅಂತ ಐತೆ ರೀ, ಮೇಲೆ ತಗೋಬೇಕು ರೀ, ಸಾಧ್ಯನೇ ಇಲ್ಲ, ಅಷ್ಟು ಏನಾಗುತ್ತೆ. ಯಾಕೆ ಬರೀ ಸೀರೆನೇ ನೋಡೋಣ, ಮುಂದೆ ನಡೀರಿ. ಇಲ್ಲಾಂದರೆ ಹಿಂಗೊಂದು ಇವತ್ತು ತೊಗೊಂಡು ಬರೋರೈತೆ ಅಷ್ಟೇ. ಇವತ್ತು ಸಂಡೇ ಅಲ್ವಾ ಟೀಜಿ, ಅದಕ್ಕೆ ಅನ್ಸುತ್ತೆ. ಸಿಟಿ ಎಲ್ಲಿಗೆ ಮುಗ್ದೇ ಹೋಯ್ತು. ಇವ್ರಿಗೆ ಟ್ರೆಂಡ್ಸಲ್ಲೇ ಸಿಗೋದು. ನೋಡೋಣ ಎಲ್ಲಿ ಸಿಗುತ್ತೆ, ಮುಗ್ದೇ ಹೋಯ್ತು ಸಿಟಿ. ಅಂತೂ ಇಂತೂ ಹುಡುಕಿ ಒಂದೆರಡು ಶಾಪಲ್ಲಿ ಬಟ್ಟೆನ ತೊಗೊಂಡ್ವಿ. 4 ಜನ ತೊಗೊಂಡ್ವಿ. ಹನೂರಲ್ಲಿ ತೊಗೊಂಡ್ವಿ. ಆ್ಯಕ್ಚುಲಿ ಕೊಳ್ಳೇಗಾಲದಲ್ಲಾಗಿದ್ರೆ ಟ್ರೆಂಡ್ಸ್ ಎಲ್ಲ ಇರ್ತಿತ್ತು. ನಮ್ಮ ಮಕ್ಳಿಗೆ ಅಲ್ಲೇ ಟ್ರೆಂಡ್ಸಲ್ಲೇ ಬಟ್ಟೆ ಸಿಗೋದು. ಬಟ್ ಏನು ಮಾಡೋದು, ಈ ಮಾತಂಗಿ ಅನ್ನೋ ಶಾಪಲ್ಲಿ ಕೂಡ ತಗೊಂಡು ಹೊರಡೋಷ್ಟೊತ್ತಿಗೆ ಇಷ್ಟು ಟೈಮ್ ಆಯಿತು ನೋಡಿ. ಕತ್ಲೆ ಆಗ್ತಾಯಿತ್ತು. ನಮ್ಮ ಮನೆಯವರೆಲ್ಲ ಟರ್ನಿಂಗ್ ಜಾಸ್ತಿ ಅಂತ ಬೈತಾಯಿದ್ರು. ಬೇಗ ಬೇಗ ಹೊರಡೋಣ ಅಂದ್ಕೊಂಡು ನಾವು ಬೈಸ್ಕೊಂಡು ಸ್ವಲ್ಪ ಸೈಲೆಂಟಾಗಿ ಕೂತಿದ್ವಿ. ಫೈನಲಿ ಬಟ್ಟೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಕುರ್ಕುರೆ ತಿಂತವ್ರೆ, ಬಿಂಗೋ ತಿಂತವ್ರೆ ಪಾಪ. ನಮ್ಮ ಮನೆಯವ್ರ ಜೋಬಿಗೆ ಕತ್ರಿ ಹಾಕ್ಸಿ, ನಮ್ಮ ಮನೇಲಿ ಜೋಬ್ಗೇನು ಕತ್ರಿ ಹಾಕ್ಸ್ಲಿಲ್ಲ. ಹೆಂಗೂ ತೊಗೋಬೇಕಾಗಿತ್ತು ಬಟ್ಟೆನ, ಸೊ ತೊಗೊಂಡಿದ್ದೀವಿ ಅಷ್ಟು. ಮಕ್ಕಳಿಗೆಲ್ಲ ತೊಗೊಂಡಿದ್ದೀವಿ ಅಷ್ಟೇ. ನೋಡ್ಯಾರ ಇಬ್ಬರು ಎಷ್ಟು ಬ್ಯುಸಿ ಆಗೋರೆ ಅಂತ. ಹಿಂಗಾಗಿದ್ದೀವಿ. ಬರುವಾಗ ಬೆಳಿಗ್ಗೆ ಏನು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಅಪ್ ಆಗಿದ್ವಿ. ಅಲ್ಲಿಗೆ ಹೋದ್ಮೇಲೆ ನೋಡೋರಂತ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ. ಓಕೆ ನೋಡಿ, ಎಷ್ಟು ಕತ್ಲಾಗ್ಬಿಡ್ತಲ್ವ ನಾವು ಹೋಗೋಷ್ಟೊತ್ತಿಗೆ. ಅದಕ್ಕೆ ನಮ್ಮ ಮನೆಯವರು ಶಾಪಿಂಗ್ ಮಾಡುವಾಗ ಬೈತಾಯಿದ್ರು, ಸ್ವಲ್ಪ ಬೇಗ ಹೋಗೋಣ. ಯಾಕಂದರೆ ಅವರಿಗೂ ಆ ಕಡೆ ಕಾರ್ ತೊಗೊಂಡೋಗಿದ್ದು ಫಸ್ಟ್ ಟೈಮ್. ಆ್ಯಂಡ್ ಕತ್ಲೆ ಕೂಡ ಅಲ್ವಾ, ಗೊತ್ತಾಗಲ್ಲ, ಕರ್ವ್ಸ್ ಗೊತ್ತಾಗಲ್ಲ. ಆ್ಯಕ್ಚುಲಿ ಈ ಬೆಟ್ಟನ ನಾವು 77 ಬಾರಿ ಸುತ್ತೀವಂತೆ. 7 ಬೆಟ್ಟಗಳನ್ನ ಮೇಲೇರಿ ಮಹಾದೇವ ಕೂತಿದ್ದಾನೆ ಅಂತ ಹೇಳ್ತಾರೆ. ನಾವು ಹೋಗೋವಾಗ ನಮಗೆ ಜಿಂಕೆ ಕಾಣಿಸ್ತು, ಕಾಡು ಹಂದಿ ಕಾಣಿಸ್ತು. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ವೀಡಿಯೋ ಮಾಡ್ಕೊಳಕ್ಕೆ ಹೋಗೋಷ್ಟೊತ್ತಿಗೆ ಅವು ಮರೆ ಆಗಿಬಿಟ್ಟು. ಬಟ್ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ. ನಮ್ಮ ಮನೆಯವ್ರಿಗಂತೂ ಹುಷಾರಾಗಿ ಗಾಡಿ ಓಡಿಸಿ ಅಂತ ಹೇಳ್ತಾ ಇದ್ವಿ. ಹಿಂಗಿತ್ತು ಗೊತ್ತಾ ಕರ್ವ್ಸ್ಗಳು. ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ರೆ ಕರ್ವ್ಸ್ ಹೆಂಗೆ ಕಾಣಿಸುತ್ತೆ ಅಂದರೆ ಯಪ್ಪ ಅನ್ನೋಷ್ಟು ಭಯ ಆಯ್ತಿತ್ತು. ಬಟ್ ಎಲ್ಲನೂ ಮಹದೇಶ್ವರನ ಮೇಲೆ
ನಾವು ಭಾರ ಹಾಕಿ ಹೊರಟ್ವಿ ಅಷ್ಟೇ. ನಾವು ಹೋಗೋ ಪೂರ್ತಿ ಮಹದೇಶ್ವರನ ಭಕ್ತಿಗೀತೆಗಳನ್ನೇ ಹಾಕ್ಕೊಂಡು ಕೇಳಿಕೊಂಡು ಹೋಗ್ತಾಯಿದ್ವಿ. ನೋಡಿ ದೂರದಿಂದಲೇ ನಮಗೆ ಮಹದೇಶ್ವರ ಹೆಂಗೆ ಕಾಣಿಸ್ತಿದ್ದಾರೆ ಅಲ್ವಾ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಒಂದೊಳ್ಳೆ ವೈಬ್ರೇಷನ್. ನಾವು ಮಕ್ಳಿಗೆ ನೋಡಿ ಹಂದಿ ಹೋಯ್ತಲ್ವ, ಕಾಡಂದಿ, ಅದೊಂದು ವಿಡಿಯೋ ಒಂದು ಗ್ಲಿಮ್ಸ್ ಸಿಕ್ತು ಅಷ್ಟೇ. ಏನು ಜಾಸ್ತಿನೂ ತೊಗೊಳಕ್ಕಾಗಲಿಲ್ಲ. ಅಲ್ಲಿ ಮಂಕಿಗಳೆಲ್ಲ ಇದ್ವು, ಬಟ್ ಜಾಸ್ತಿ ಅವನ್ನೇನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ನೈಟ್ ಟೈಮ್ ಅಲ್ವಾ, ನಮಗೆ ಒಂದು ರೀತಿ ಭಯನೂ ಇತ್ತು, ಕರುಸ್ ಜಾಸ್ತಿ ಇರೋದ್ರಿಂದ. ಆಮೇಲೆ ಜಾಗ ಚಿಕ್ಕದಿದ್ದಾಗ ಹೇಗೋ ಏನೋ ಅಂತ ಕೆಳಗಡೆ ಅಂದರೆ ತಾಳೆ ಬೆಟ್ಟ ಅಂತ ಕರೀತಾರೆ ಅಥವಾ ತಳಬೆಟ್ಟ ಅಂತ ಅಂತೀವಿ, ಅಲ್ಲಿ ಗಾಡಿನ ಪಾರ್ಕ್ ಮಾಡಿದ್ವಿ. ಹೋದ ತಕ್ಷಣ ಓಂ ಹರ ಹರ ಮಹಾದೇವ ಅಂತ ಇದ್ದದ್ದನ್ನು ನೋಡಿದಾಗಲೇ ಒಂದು ಗುಡ್ ವೈಬ್ರೇಷನ್. ಅಲ್ಲಿ ಧೂಪ ಎಲ್ಲ ಹಾಕಿಸ್ತಾರೆ, ಆ ಘಮ ನಿಜವಾಗ್ಲೂ ಆ ವೈಬ್ರೇಷನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅಲ್ಲಿ ಧೂಪ ಹಾಕಿ ವಿಭೂತಿ ಹಾಕಿಸ್ಕೋತೀವಲ್ಲ, ಆ ಒಂದು ಸಿಚುವೇಶನ್ ಟೈಮ್ ಅಂತಿದೆಯಲ್ಲ, ದೇವ್ರ ಮೇಲೆ ಎಷ್ಟು ಭಕ್ತಿ ಅಲ್ಲಿಂದನೇ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನೀವೆಲ್ಲ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದರೆ, ನಮಗಂತೂ ಆ ಎಕ್ಸ್ಪೀರಿಯೆನ್ಸ್ ಸಿಕ್ಕಾಪಟ್ಟೆ ಅನ್ನಿಸ್ತು. ಮಕ್ಕಳು ಚಿಕ್ಕವರಿದ್ದಾಗ ಬಂದಿದ್ವಿ, ಅವ್ರಿಗೆ ಗೊತ್ತೇ ಇರಲಿಲ್ಲ. ಅವ್ರು ದೊಡ್ಡವರು ಆದಮೇಲೆ ಇವಾಗಲೇ ನಾವು ಬಂದಿರೋದು. ಅವ್ರಿಗೂ ಒಂಥರ ಖುಷಿ ಇತ್ತು ಈ ರೀತಿ ಒಂದು ವಾತಾವರಣ, ಅವ್ರಿಗೆ ತುಂಬಾ ಖುಷಿ ಅನಿಸ್ತಾಯಿತ್ತು. ಇನ್ನು ನಾವು ಎಲ್ಲೋದ್ರೂ ಆ್ಯಸ್ ಯೂಶ್ವಲ್ ಒಂದು ಫೋಟೋ ಮೆಮೊರೇಬಲ್ಗೆ ಇರಲೇಬೇಕು. ಇನ್ನು ಫೋಟೋ ಎಲ್ಲ ತಗೊಂಡು ಇನ್ನು ನಾವು ಊಟ ಮಾಡಿದ್ದೆ ಅವತ್ತು ಒಂದೇ ಟೈಮ್ ಅಂತ ಹೇಳ್ಬೋದು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಊಟ ತಿಂದಿದ್ದು. ಇನ್ನು ಸಂಜೆ ಸ್ವಲ್ಪ ಕಾಫಿ ಕುಡಿದು ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ತಳಬೆಟ್ಟದಲ್ಲಿ ಸಿಗುತ್ತೆ ಇದೆಲ್ಲ. ಏನಪ್ಪ ಬಜ್ಜಿ ತಗೊಂಡ್ವಿ, ಬಜ್ಜಿ ತಿನ್ನೋ ಖಾರ ಅಂತೂ ಸಖತ್ತಾಗಿತ್ತು. ಅದನ್ನು ತಿಂದ್ಕೊಂಡು ನೆಕ್ಸ್ಟು ಹೋಗಿದ್ದು ನಾವು ಬೆಟ್ಟಕ್ಕೆ ಹೋಗಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ರೂಮ್ ಅಂದರೆ ನಿಮಗೆ ಬಿಸಿನೀರಿದ್ದರೆ 950, ವಿತೌಟ್ ಬಿಸಿನೀರು 750 ಏನೋ ಇದೆ. ಮುಂಚೆನೇ ಬುಕ್ ಮಾಡ್ಕೋಬೇಕು. ನಾವು ಬುಕ್ ಮಾಡ್ಕೊಂಡಿದ್ವಿ. ಫ್ರೆಶ್ನಪ್ ಆಗಿ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ದೇವಸ್ಥಾನದಲ್ಲಿ ಒಂದಷ್ಟು ಲೈವ್ ಆಗಿಯೇ ನಾನು ಹಾಕಿದ್ದೀನಿ ವೀಡಿಯೋಸು, ಯಾಕಂದರೆ ಆ ವೈಬ್ರೇಷನ್ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಅದನ್ನು ನೋಡಿ ಇವಾಗ. ಓಕೆ, ಏನು ಮಾಡ್ತಾರೆ ಇವರು? ದೇವ್ರು ಬಂದಾಯ್ತಾ? ಇಲ್ಲ, ಎಷ್ಟು ಜನ ಅವರೇ ಇವತ್ತು ಅಂದರೆ ಅಲ್ವಾ. ನಾಳೆ ಸೋಮವಾರ ಅಲ್ವಾ, ಅದಕ್ಕೆ ಎಲ್ಲ ರಜೆ ಎಫೆಕ್ಟು. ನಾಳೆ ಒಂದಿನ ಅಲ್ವಾ ರಜೆ ಹಾಕೊಂಡ್ರೆ ಆಯ್ತು ಅಂತ. ಎಷ್ಟು ಜನ ಅವರೇ ಇವತ್ತು ಅಂದರೆ ಅಲ್ವಾ. ನಾಳೆ ಸೋಮವಾರ ಅಲ್ವಾ, ಅದಕ್ಕೆ ಎಲ್ಲ ರಜೆ ಎಫೆಕ್ಟು. ನಾಳೆ ಒಂದಿನ ಅಲ್ವಾ ರಜೆ ಹಾಕೊಂಡ್ರೆ ಆಯ್ತು ಅಂತ. ದೇವ್ರ ದರ್ಶನ ಅಂತೂ ಗೊತ್ತಿಲ್ಲ ಇನ್ನು ಮತ್ತೆ ಅಷ್ಟು ಚೆನ್ನಾಗಿ ಆಯ್ತದೋ ಏನೋ.
ತುಂಬ ಚೆನ್ನಾಗಾಯಿತು. ನಾಳೆ ಬೆಳಿಗ್ಗೆ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತೇ ದರ್ಶನ ಆಯಿತು. ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇವರು ಅಷ್ಟು ಚೆನ್ನಾಗಿ ಅಷ್ಟು ಹತ್ರದಿಂದ ದರ್ಶನ ಮಾಡಿದ್ದು ತುಂಬಾ ಖುಷಿ ಆಯಿತು. ನೋಡಿದ್ರಲ್ವ, ನೈಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೇಳ್ತಾ ಇದ್ರು ಜನ ಸಾಗರ ಇವತ್ತು ಹೆಂಗಿದ್ದಾರೆ ಅಂದರೆ, ಜಾತ್ರೆ ಟೈಮಲ್ಲಿ ಇರ್ತಾರಂತೆ, ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ಮತ್ತು ಮಹದೇಶ್ವರ ಜಾತ್ರೆ ಟೈಮಲ್ಲಿ ಈ ರೀತಿ ಇರ್ತಾರಂತೆ. ಆ ಲೆವೆಲ್ಗೆ ಜನ ಇದ್ದಾರೆ ಇವತ್ತು ಅಂತ. ರಜೆ ಇದರಿಂದ ಕೂಡ ಆ ರೀತಿ ಆಗಿತ್ತು. ನಮಗೂ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಇದನ್ನೆಲ್ಲ ನೋಡಿ. ಆಮೇಲೆ ಎಷ್ಟೊಂದು ಜನ ಇದ್ರು ಗೊತ್ತಾ ಅವತ್ತಂತೂ. ಕೆಲವರು ರೂಮ್ ಇಲ್ಲ ಅಂದರೆ ಇಲ್ಲೇ ಮಲಗ್ತಾರೆ, ಇದೇನು ಆವರಣ ಇದೆ ಅಲ್ಲೇ ಮಲಗ್ತಾರೆ. ಅದನ್ನು ಒಂದು ಹಂಗೆ ವೀಡಿಯೋ ತೊಗೋತಾ ಇದ್ವಿ. ಅದಾದಮೇಲೆ ನಮ್ಮದು ಒಂಚೂರು ಶಾಪಿಂಗ್ ಇತ್ತು. ಏನು ಗೊತ್ತಾ, ಬಾಚಣಿಗೆ ತೊಗೋಬೇಕಾಗಿತ್ತು. ಟ್ರಿಪ್ ಬಂದಿದ್ದೀವಿ, ಆದರೆ ಬಾಚಣಿಗೆ ತಂದಿರಲಿಲ್ಲ. ಅದಕ್ಕೆ 10 ರೂಪಾಯಿ ಕೊಟ್ಟು ಒಂದು ಬಾಚಣಿಗೆ ತಗೊಂಡೆ, ಆಯಿತಾ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋದಂತೂ ಅಂದರೆ ಲೈವ್ ಹಾಕಿದ್ನಲ್ಲ, ಅದು ಹಂಗೆ ಹೆಂಗಿತ್ತಲ್ವ, ಚೆನ್ನಾಗಿತ್ತು. ಇನ್ನು ಶಾಪಿಂಗ್ ಮಾಡೋದಕ್ಕೆ ನಿಮಗೆ ಮಣಿ ಸರಗಳು ಅದು ಇದು ಎಲ್ಲವೂ ಸಿಗುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇವು ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಇದನ್ನು ನೋಡ್ಲಿಕ್ಕೆ ಚೆನ್ನಾಗಿತ್ತು. ನನ್ನ ಮಕ್ಕಳಿಗೆ ಒಂಥರ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಅವರು ಈ ಥರದೊಂದು ವ್ಯೂಸ್ ಎಲ್ಲ ನೋಡೇ ಇರಲಿಲ್ಲ, ಈಚೆ ಎಲ್ಲ ಬಂದು ಖುಷಿ ಆಯಿತು ಅವ್ರಿಗೂ. ಬೆಟ್ಟಕ್ಕೆ ಬಂದಿದ್ದು ಆ ಎಕ್ಸ್ಪೀರಿಯೆನ್ಸು ನಮಗಂತೂ ಸುಮಾರು ವರ್ಷಗಳಾಗೋಗಿದ್ರಿಂದ ಎಲ್ಲ ಮರ್ತೇ ಹೋದಂಗೆ ಆಗೋಗಿತ್ತು. ನನಗೆ ನಿಜ ದೇವ್ರ ದರ್ಶನ ಅಂತೂ ಎಷ್ಟು ಚೆನ್ನಾಗಾಯಿತು ಒಂಥರ ಧನ್ಯೋಸ್ಮಿ ನಾನು ಅನ್ನೋ ರೀತಿ ಅನ್ನಿಸ್ತು ಅವತ್ತು. ಕಡಲೆಕಾಯಿ ತಗೊಂಡೆ, ಬಾಚಣಿ ಟೂರ್ ಬಂದಿದ್ದೀವಿ, ಬಾಚಣಿ ತಗೊಂಡೆ. ಅವ್ರೇನು ತಗೋತಾರೆ? ನಾವಿರ್ತಕ್ಕಂಥ ಏನಂತ ಹೇಳ್ತಿದ್ವಿ, ಭವನ ರೂಮ್ಸ್ ಮಾಡಿರೋದಿಲ್ಲ ಜೇನು ಮಲೆಯಲ್ಲಿ. ದೀಕ್ಷೆ ಗೊತ್ತೇ ಇರಲಿಲ್ಲ ಜೇನು ಮಲೆ ಅಂದರೆ ಏನು ಅಂತಾರೆ. ದೀಕ್ಷಾ ಬೆಟ್ಟ ಯಾವ್ಯಾವ ಥರದ ಐತೆ ಅಲ್ಲಿ? ಜೇನು ಮಲೆ, ವಜ್ರಮಲೆ, ಇನ್ಯಾವುದಿತ್ತು, ನಾಗಮಲೆ. ಹಾಂ, ಎಲ್ಲ ಮಲೆನೇ ಇದೆ, ಆದರೆ ಬೆಟ್ಟ ಅಂತ. ಇಲ್ಲಿರೋ 7 ಬೆಟ್ಟಗಳ ಹೆಸರಲ್ಲೂ ಕೂಡ ಇದೆ. ಬರೀ ಬೆಟ್ಟದ ಹೆಸರಲ್ಲ, ಇನ್ನೂ ಏನೇನೋ ಹೆಸರುಗಳೈತೆ. ಶಿವದರ್ಶಿನಿ ಏನಾಯ್ತಪ್ಪ. ಸೊ ಇಲ್ಲಿ ನಾವು ರೂಮ್ ಬುಕ್ ಮಾಡಿದ್ವಿ, ಬಂದ್ವಿ. ಈಗ ಎಲ್ಲ ಮುಗಿಸಿ ಖರ್ಚು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗುಡ್ ನೈಟ್ ಎಲ್ರಿಗೂ. ಮತ್ತು ನಾಳೆ ಸಿಗೋಣ. ನಾಳೆ ಪ್ರೋಗ್ರಾಮ್ ಏನು ಅಂತಲೇ ಗೊತ್ತಿಲ್ಲ ನಮಗೆ, ಅಲ್ವಾ ದೀಕ್ಷಾ? ವಿಡಿಯೋ ಇಷ್ಟ ಆಗಿದೆ, ಹಾಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ಯಾಕೆ ತಡ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೈಟ್ ಮಾತ್ರ ಅಲ್ಲ, ಮಾರ್ನಿಂಗ್ ಕೂಡ ನಾವು ಬೆಟ್ಟಕ್ಕೆ ಹೋಗಿದ್ವಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಟ್ಟಕ್ಕೆ ಮಾತ್ರ ಅಲ್ಲ, ಇನ್ನೂ ಒಂದಷ್ಟು ಪ್ಲೇಸ್ ವಿಸಿಟ್ ಮಾಡಿದ್ವಿ. ಅದೇನೇನು ಅಂತ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಹೋಗಿ ಬರಲಾ? ಬಾಯ್.